ಹಲೋ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕೋಟಪ್ಪ ಕೊಂಡ ಎಂಬ ಸ್ಥಳಕ್ಕೆ ಬಂದಿದ್ದೀವಿ. ಕೊಂಡ ಅಂತಂದರೆ ಕನ್ನಡದಲ್ಲಿ ಬೆಟ್ಟ ಅಂತ ಅರ್ಥ. ಈ ಸ್ಥಳ ಬರೋದು ನರಸರಾವುಪೇಟೆ ಪಲ್ನಾಡು ಡಿಸ್ಟಿಕಲ್ಲಿ. ಇಲ್ಲಿನ ಪ್ರಸಿದ್ಧ ದೇವಸ್ಥಾನ ಅಂತಂದರೆ ಶ್ರೀ ತ್ರಿಕೋಟೇಶ್ವರ ದೇವಸ್ಥಾನ. ಇದು ಡೆಡಿಕೇಟ್ ಇರೋದು ಶ್ರೀ ಶಿವನಿಗೆ. ಇದು ಅರೌಂಡ್ 1500 ಫೀಟ್ ಎತ್ತರದಲ್ಲಿದೆ. ನಾವು ಶಿವರಾತ್ರಿ 2 ದಿವಸ ಮುಂಚೆನೇ ಬಂದಿದ್ದೀವಿ ಈ ಸ್ಥಳಕ್ಕೆ. ಪ್ರತಿ ವರ್ಷ ಶಿವರಾತ್ರಿಯ ದಿವಸ ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಜಾತ್ರೆಯ ಒಂದು ಏನು ತಯಾರಿ ಇದೆ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲ ಮಂಟಪಗಳು ಮತ್ತು ಲೈಟಿನಿಂದ ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ. ಜನನೂ ತುಂಬ ಸೇರಿದ್ದಾರೆ. ಇವತ್ತು ಜಾತ್ರೆಯ ದಿವಸ ತುಂಬ ರಶ್ ಇರುತ್ತೆ. ಅದು ಶಿವರಾತ್ರಿಯ ದಿವಸ ತುಂಬ ಪ್ಲೇಸಿಂದ ಜನರು ತುಂಬ ಬಂದು ಇಲ್ಲಿ ಶಿವನ ಒಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಸೊ ಶಿವರಾತ್ರಿ ದಿವಸ ತುಂಬ ರಶ್ ಇರುತ್ತೆ. ಇಲ್ಲಿಯ ಪ್ರಸಿದ್ಧ ಒಂದು ಉತ್ಸವ ಏನಂದರೆ ಪ್ರಬಲು ಉತ್ಸವ. ಪ್ರಬಲು ಅಂದರೆ ಅದು ಬೆಳಕಿನ ಅಥವಾ ಹೂವಿನ ಒಂದು ಗೋಪುರ ಮಾಡ್ತಾರೆ. ಅದು ಡಿಫ್ರೆಂಟ್ ಎತ್ತರದಲ್ಲಿ ಮಾಡ್ತಾರೆ. ಕೆಲವೊಬ್ಬರು 50 ಫೀಟು, ಕೆಲವೊಬ್ಬರು 100 ಫೀಟು, ಈ ಥರ. ಸೊ ಅದು ಮಾಡಿ ಡಿಫ್ರೆಂಟ್ ಹಳ್ಳಿಯಲ್ಲಿ ಅದು ಸ್ಥಾಪನೆ ಮಾಡಿ ಅಲ್ಲಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಈ ಸ್ಥಳಕ್ಕೆ ಅದು ಮೆರವಣಿಗೆ ಆಗಿ ತರ್ತಾರೆ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಎದುರು ಕಾಣುವ ಬಿಲ್ಡಿಂಗ್ ಏನಿದೆಯಲ್ಲ, ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾರೆ. ನೀವು ತಿರುಪತಿಯ ಲಡ್ಡು ನೋಡಿರ್ಬೋದು, ಅದೇ ಥರ ಇಲ್ಲಿ ಲಡ್ಡು ಸಿಗುತ್ತೆ. ಈ ಪ್ರಬಲು ಉತ್ಸವದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ತಪ್ಪದೇ ಲಾಸ್ಟ್ ತನಕ ನೋಡಿ ವಿಡಿಯೋ. ಎದುರಿಗೆ ಕಾಣುತ್ತಿರುವುದೇ ನಂದಿಯ ಒಂದು ವಿಗ್ರಹ ಗುಡಿ ಎದುರಿಗೆ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಸ್ಟೆಪ್ಸ್ಗಳಿಗೆ ಪೂಜೆನೂ ಮಾಡ್ತಾರೆ. ನೋಡ್ಬೋದು ಎದುರು ಕಾಣುವ ಒಂದು ಲಿಂಗದ ಒಂದು ಸ್ಟ್ಯಾಚು. ನಾವು ಇವಾಗ ದರ್ಶನ ಮುಗಿಸ್ಕೊಂಡು ಮೇಲೆ ಹತ್ತುತ್ತಾ ಇದ್ದೀವಿ. ಇಲ್ಲಿ ಮೇಲೆ ನಾಗದೇವನ ಒಂದು ಗುಡಿ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಇವಾಗ ಇನ್ನೂ ಬೆಟ್ಟ ಹತ್ತಬೇಕು. ನಾವು ಇನ್ನೂ ಮೇಲೆ ಇನ್ನೊಂದು ಗುಡಿ ಇದೆ, ಶಿವನ ಗುಡಿ. ಸೊ ಅದಕ್ಕೆ ನಾವು ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ. ಈ ಟ್ರಕ್ಕಿಂಗ್ ತುಂಬ ಡಿಫಿಕಲ್ಟ್ ಇರುತ್ತೆ, ಯಾಕಂದರೆ ಇಲ್ಲಿ ಸ್ಟೆಪ್ಸ್ಗಳು ಇರುವುದಿಲ್ಲ. ನೀವು ಬೆಟ್ಟನೇ ಹತ್ಕೊಂಡು ಹೋಗಬೇಕು. ನೋಡಿ ನಾವು ಹೋಗ್ತಾ ಇದ್ದೀವಿ ಈಗ ಮೇಲೆ. ನಾವು ಅರೌಂಡ್ 12:30 ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಸೆಕೆ ಇದೆ. ನಾವು ಮೇಲೆ ಹತ್ತಾ ಇದ್ದೀವಿ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನೀವು ನೀರು ಕ್ಯಾರಿ ಮಾಡಬೇಕಾಗುತ್ತೆ ಹತ್ತಕ್ಕೆ. ಸೊ ಸ್ವಲ್ಪ ಮುಂದೆ ಬಂದಿದ್ದೀವಿ, ನಾವು ಮೇಲೆ ಬಂದಿದ್ದೀವಿ. ನೋಡ್ಬೋದು ನೀವು ಯಾವ ರೀತಿ ಕಾಣ್ತಾ ಇದೆ ಬೆಟ್ಟ. ಸೊ ಇನ್ನೂ ಮುಂದೆ ಹೋಗಬೇಕು. ನೋಡಿ ಇವಾಗ ಯಾವ ರೀತಿ ಕಾಣ್ತಾ ಇದೆ, ಅಷ್ಟು ದೂರ ಬಂದಿದ್ದೀವಿ ನಾವು ಮೇಲೆ. ಇವಾಗ ನಾವು ಕಂಪ್ಲೀಟ್ ಮೇಲೆ ಬಂದಿದ್ದೀವಿ. ನೋಡ್ಬೋದು ನೀವು ಬೆಟ್ಟ ಯಾವ ರೀತಿ ಕಾಣ್ತಾ ಇದೆ. ಇಲ್ಲಿಂದ ದೇವಸ್ಥಾನ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಅಂತ. ನಾವು ಇವಾಗ ಮೇಲಿನ ಗುಡಿಯ ಒಂದು ದರ್ಶನ ತಗೊಂಡು ಕೆಳಗೆ ಬರ್ತಾ ಇದ್ದೀವಿ. ಬೆಟ್ಟ ಇಳಿತಾ ಇದ್ದೀವಿ. ಬೆಟ್ಟ ಇಳಿಯುವಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕು. ಚಿಕ್ಕ ಚಿಕ್ಕ ಕಲ್ಲುಗಳು ಕಾಲಿಗೆ ಚುಚ್ಚುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಇಳಿಬೇಕು. ಈ ದೇವರಿಗೆ ತ್ರಿಕೋಟೇಶ್ವರ ಎಂಬ ಹೆಸರು ಯಾಕೆ ಬಂತಂದರೆ, ಇಲ್ಲಿ 3 ಬೆಟ್ಟಗಳಿವೆ. ಆ ಬೆಟ್ಟಕ್ಕೆ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಅಂದರೆ ಶಿವ ಅಂತಾರೆ. ಸೊ ಅದಕ್ಕೆ ತ್ರಿಕೋಟೇಶ್ವರ ಅಂತ ಕರೀತಾರೆ. ಇವಾಗ ನೋಡ್ಬೋದು ನೀವು ಅಲ್ಲಿ ಚಿಕ್ಕದಾಗಿ ಒಂದು ದೇವಸ್ಥಾನ ಕಾಣ್ತಾ ಇದೆಯಲ್ಲ ಬೆಟ್ಟದ ಮೇಲೆ. ಸೊ ಅಲ್ಲಿ ಹೋಗಿ ಬಂದಿದ್ದೀವಿ ನಾವು ಇವಾಗ. ಈ ಸ್ಥಳದ ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ಸಾಕಷ್ಟು ಗಿಡ ಮರಗಳು ಇದೆ. ಇದು ಬೆಟ್ಟ ಕೂಡ ಇದ್ದರೂ ಕೂಡ ಇಲ್ಲಿ ನಿಮಗೆ ಕಾಗೆಗಳು ಕಾಣೋದಿಲ್ಲ. ಈ ಕಾಗೆಗಳು ಏನಕ್ಕೆ ಕಾಣೋದಿಲ್ಲ ಎಂಬುದು ಒಂದು ಕತೆ ಇದೆ. ಹಿಂದೆ ಒಬ್ಬ ಗೊಲ್ಲಭ ಎಂಬ ಭಕ್ತ ಇದ್ದನಂತೆ. ಆ ಭಕ್ತನಿಗೆ ಶಿವನ ಮೇಲೆ ಅಪಾರ ಭಕ್ತಿ ಇತ್ತಂತೆ. ಅವನು ಒಂದು ದಿನ ಶಿವನಿಗೆ ಪೂಜೆ ಮಾಡುವಾಗ ಕಾಗೆ ಬಂದು ತುಂಬ ತೊಂದರೆ ಕೊಡುತ್ತಿತ್ತಂತೆ. ಆಗ ಅವನು ಸಿಟ್ಟಿಗೆದ್ದು ಶಾಪ ಕೊಟ್ಟನಂತೆ. ಅಂದಿನಿಂದ ಕಾಗೆಗಳು ಈ ಸ್ಥಳದಲ್ಲಿ ಕಾಣುವುದಿಲ್ಲ ಅಂತ ಜನ ಹೇಳ್ತಾರೆ. ನೀವು ಇಲ್ಲಿ ನೋಡ್ಬೋದು ಜನ ಯಾವ ರೀತಿ ಮೆಟ್ಟಿಲಿಗೆ ಪೂಜೆ ಮಾಡಿ ಮೇಲೆ ಹತ್ಕೊಂಡು ಹೋಗ್ತಾರೆ ಅಂತ. ಇದೇ ಮೇನ್ ಬಾಗಿಲು ಗರ್ಭಗುಡಿಗೆ ಹೋಗೋಕ್ಕೆ. ನೋಡಿ ಯಾವ ಥರ ಪೂಜೆ ಮಾಡಿದ್ದಾರೆ. ಈಗ ನಾನು ನೆಕ್ಸ್ಟು ಪ್ರಬಲು ಉತ್ಸವ ತೋರಿಸ್ತೀನಿ. ನೀವು ನೋಡ್ಬೋದು ಮುಂದೆ. ನಾನು ಹಿಂದೆ ಹೇಳಿರುವ ಹಾಗೆ ಇದೇ ನೋಡಿ ಎದುರಿಗೆ ಕಾಣ್ತಿರೋದೇ ಪ್ರಬಲು ಅಂತ ಅಂತಾರೆ. ಇದೇ ಬೆಳಕಿನ ಒಂದು ಗೋಪುರ. ಇದು ಹಳ್ಳಿಯಲ್ಲೇ ರೆಡಿ ಮಾಡಿ ನೋಡ್ಬೋದು. ಅರೌಂಡ್ 100 ಫೀಟ್ವರೆಗೂ ಇರುತ್ತೆ ಇದು. ಇದು ಸುತ್ತಮುತ್ತ ಪ್ರತಿ ಹಳ್ಳಿಯಲ್ಲೂ ಈ ಥರ ಒಂದು ಡಿಫ್ರೆಂಟ್
ಪ್ರಬಲವನ್ನು ಮಾಡ್ತಾರೆ. ಡಿಫ್ರೆಂಟ್ ಡಿಸೈನ್ ಇರುತ್ತೆ. ಅದು ಶಿವರಾತ್ರಿ ದಿವಸ ಒಂದೊಂದು ಹಳ್ಳಿಯಿಂದ ಈ ಥರ ಪ್ರಬಲು ಮೆರವಣಿಗೆಗೆ ಹೋಗುತ್ತೆ. ಹಳ್ಳಿಯಿಂದ ಕೋಟಪ್ಪಕೊಂಡ ತ್ರಿಕೋಟೇಶ್ವರ ದೇವಸ್ಥಾನದವರೆಗೂ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ. ಈ ರೀತಿ ಕಾರ್ಯಕ್ರಮಗಳು ಅಲ್ಲಿ ದೇವಸ್ಥಾನ ಹತ್ತಿರ ಕೂಡ ಮಾಡ್ತಾರೆ. ಸುತ್ತಮುತ್ತ ಒಂದು 10 ಹಳ್ಳಿ ಇದೆ ಕೋಟಪ್ಪಕೊಂಡ ಸುತ್ತಮುತ್ತ. ನಾವು ಎಲ್ಲ ಒಂದು ಪ್ರಬಲು ಉತ್ಸವ ಕವರ್ ಮಾಡಿದ್ದೀವಿ. ಒಂದು 8 ಹಳ್ಳಿಗೆ ಹೋಗಿ ನಾವು ಈ ಪ್ರಬಲ ಉತ್ಸವ ನೋಡಿ ಬಂದಿದ್ದೀವಿ. ಸೊ ನೀವು ನೋಡ್ಬೋದು ವಿಡಿಯೋದಲ್ಲಿ ಡಿಫ್ರೆಂಟ್ ಪ್ರಬಲು ಕಾಣ್ತಿರ್ಬೋದು ನಿಮಗೆ. ನಾನು ವಿಡಿಯೋದಲ್ಲಿ ಎಲ್ಲ ಹಾಕಿಲ್ಲ, ಒಂದು 4 ಡಿಫ್ರೆಂಟ್ ಪ್ರಬಲಗಳು ಹಾಕಿದ್ದೀನಿ, ನೋಡ್ಬೋದು ನೀವು. ಸೊ ಇದೇ ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.